ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ಅತಿ ಮುಖ್ಯವಾದಂತ ಭಾಗ ಯಾವುದು? ಒಳ್ಳೆ ಕಥೆನ ಹುಡ್ಕೋದಾ ಅಥವಾ ಒಳ್ಳೆ ಬರವಣಿಗೆ ಕಡೆ ಗಮನ ಕೊಡೋದಾ? ನನ್ನ ಪ್ರಕಾರ ಕಥೆ ಎಷ್ಟೇ ಸಿಂಪಲ್, ಎಷ್ಟೇ ರೆಗ್ಯುಲರ್ ಆಗಿರ್ಲಿ, ನಾನು ನಂಬೋದು ಒಳ್ಳೆ ರೈಟಿಂಗ್ ಅನ್ನ ಮಾತ್ರ. ಅದೊಂದಕ್ಕೇನೆ ಆ ಶಕ್ತಿ ಇರೋದು. ಎಷ್ಟೋ ಕಡೆ ಇದನ್ನ ಹೇಳ್ತಾ ಬಂದಿದ್ದೀನಿ, ಬಟ್ ಅದರಿಂದ ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಆಗಬಹುದು ಅಂತ ಈ ಸಿನಿಮಾ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದೆ. ರಾಯಲ್ ಇದು ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇದರ ಸ್ಟೋರಿ ಲೈನ್ ಕಡೆ ಬಂದ್ರೆ, ಹೀರೋಯಿನ್ ಸಂಜನಾ ತನ್ನ ಫ್ರೆಂಡ್ಸ್ ಜೊತೆಗೆ ಗೋವಾ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿಯ ಪರಿಚಯ ಆಗತ್ತೆ. ನಾರ್ಮಲಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋದು ತಿಳಿದವ್ರು ಹೇಳೋ ಗಾದೆ ಮಾತು. ಬಟ್ ಅದನ್ನ ಸೈಡಿಗೆ ತಳ್ಳಿ ಮೋಸ ಮಾಡಾದ್ರೂ ಪರವಾಗಿಲ್ಲ, ತನಗ್ ಬೇಕಾದ ಹಾಗೇನೆ ಬದುಕ್ತೀನಿ ಅಂತ ಇರೋನು ಈ ಕೃಷ್ಣ. ಇಂಥವ್ನು ಸಂಜನಾಗೆ ಸಿಕ್ಕಿದ್ ಹೇಗೆ, ಅಲ್ಲಿಂದ ಇವರಿಬ್ರು ಕಥೆ ಏನಾಯ್ತು, ಮೋಸ್ಟ್ ಇಂಪಾರ್ಟೆಂಟ್ಲಿ ಕೃಷ್ಣ ಯಾರು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಅಗೈನ್ ಆಲ್ಮೋಸ್ಟ್ 2,000 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಈ ಸಲ ಏನ್ ಮಾಡ್ತೀರಾ ಅಂತ. ಇಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಮತ್ತು ಅದರ ಕ್ಯಾರೆಕ್ಟರೈಸೇಷನ್. ಇನ್ಫ್ಯಾಕ್ಟ್ ದಿನಕರ್ ಅವರು ಅದನ್ನ ಚೆನ್ನಾಗಿ ಬರ್ದಿದ್ದಾರೆ ಅನ್ನೋದಕ್ಕಿಂತ ವಿರಾಟ್ ಅವರು ಆ ಪಾತ್ರನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಒಬ್ಬ ಟಿಪಿಕಲ್ ಸ್ಕ್ಯಾಮರ್, ಭಾವನೆಗಳಿಗೆ ಬೆಲೆ ಕೊಡದೇ ಇರೋಂತ ವ್ಯಕ್ತಿ, ದುಡ್ಡಿಗೋಸ್ಕರ ಯಾರಿಗ್ ಬೇಕಾದ್ರೂ ಚಳ್ಳೆ ಹಣ್ಣು ತಿನ್ಸಿ ಚೀಟ್ ಮಾಡೋಂಥವ್ನು. ಈ ರೀತಿ ಒಂದು ಆರ್ಕ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಹಲವು ಸೀಕ್ವೆನ್ಸಸ್ ನ ತಂದಿದ್ದಾರೆ. ಸಣ್ಣದಾಗಿ ಅಲ್ಲಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಹೋಗಿದ್ದಾರೆ. ಅಷ್ಟು ಪೋರ್ಷನ್ಸ್ ಚೆನ್ನಾಗಿತ್ತು, ಚೆನ್ನಾಗಿ ಎಕ್ಸಿಕ್ಯೂಟ್ ಆಯ್ತು. ಅಂಡ್ ಆ ಎಕ್ಸಿಕ್ಯೂಷನ್ ನ ಮೀರಿ ವಿರಾಟ್ ಅವರ ಪರ್ಫಾರ್ಮೆನ್ಸ್ ಇತ್ತು. ನಾರ್ಮಲಿ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನೋ ಪದನ ಸ್ಟಾರ್ ಹೀರೋಗಳಿಗೆ ಮಾತ್ರ ಬಳಸ್ತೀವಿ, ಬಿಕಾಸ್ ಅದು ಅವರ ಸ್ಟಾರ್ಡಮ್ ಜೊತೆನೆ ಬರೋವಂಥದ್ದು. ಅಂಡ್ ಹೊಸಬ್ರಿಗೆ ಈ ಪಾಯಿಂಟ್ ಅಷ್ಟಾಗಿ ಕೌಂಟ್ ಕೂಡ ಆಗಲ್ಲ. ಆದ್ರೆ ವಿರಾಟ್ ಅವರ ವಿಷಯದಲ್ಲಿ ಅದೇ ಬಿಗ್ಗೆಸ್ಟ್ ಸ್ಟ್ರೆಂತ್. ಮೊದಲಿಂದನೂ ಒಂದು ಆಟಿಟ್ಯೂಡ್ ನ ಕ್ಯಾರಿ ಮಾಡ್ತಾರೆ, ತಮ್ಮದೇ ಆದ ಮ್ಯಾನರಿಸಮ್ ನ ತರ್ತಾರೆ. ಅಂಡ್ ಎಂಥದೇ ಸಂದರ್ಭ ಆಗಿರ್ಲಿ ಅದನ್ನ ತಮ್ಮ ಸ್ವಂತ ಸ್ಟೈಲ್ ನಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಆ ಯುನಿಕ್ನೆಸ್ ಬೇಕಾಗಿರೋದು ಒಬ್ಬ ಆಕ್ಟರ್ಗೆ. ಅಂಡ್ ಅದರಿಂದಾನೆ ಇವರು ಜಸ್ಟ್ ಅನದರ್ ಆಕ್ಟರ್ ಅಲ್ದೇನೆ ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇರೋ ಹೀರೋ ಮಟೀರಿಯಲ್ ತರ ಪೋರ್ಟ್ರೇ ಆಗ್ತಾರೆ. ಇನ್ನು ಕ್ಲೈಮ್ಯಾಕ್ಸ್ ನ 30 ನಿಮಿಷ ಹೊಸ್ತೇನೋ ಟ್ರೈ ಮಾಡಿದ್ದಾರೆ ಅಂತ ಅಲ್ಲ, ಅದನ್ನ ಬರ್ದಿರೋ ರೀತಿ ಮತ್ತೆ ಟ್ರೀಟ್ಮೆಂಟ್ ಸಖತ್ತಾಗಿತ್ತು. ಅಲ್ಲಿವರೆಗೂ ರುಟೀನ್ ಆಗಿ ಹೋಗ್ತಾ ಇದ್ದಂತ ಕಥೆಗೆ ಹೆವಿ ಲೇಯರ್ಸ್ ನ ತಂದು ಸೇರಿಸ್ತಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟು ಒಳ್ಳೆ ರೋಲರ್ ಕೋಸ್ಟರ್ ರೈಡ್ ತರ ಓಡಿಸ್ತಾರೆ. ಅಲ್ಲಿ ಒಂದು ಫೈಟ್ ಇದೆ, ಅದೊಂದನ್ನ ಬಿಟ್ರೆ ಓವರ್ ಆಲ್ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು. ಅಮ್ಮ ಮಗನ ಮಧ್ಯೆ ಇರೋ ಎಮೋಷನ್ ಕೂಡ ಕನೆಕ್ಟ್ ಆಯ್ತು. ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಆಸ್ ಯೂಶುವಲ್ ವಿರಾಟ್ ಅವರು ಸ್ವಲ್ಪ ಜಾಸ್ತಿನೇ ಅಪ್ಪರ್ ಹ್ಯಾಂಡ್ ಅನ್ನ ತಗೋತಾರೆ. ಅಂಡ್ ಉಳಿದವ್ರಿಗೆ ಇಲ್ಲಿ ಸ್ಪೇಸ್ ಏನೋ ಇದೆ, ಬಟ್ ಯಾವುದೇ ಪಾತ್ರಕ್ಕೂ ಒಳ್ಳೆ ಡೆಪ್ತ್ ಅಂತ ಇರ್ಲಿಲ್ಲ. ಪರ್ಫಾರ್ಮ್ ಮಾಡಿದ್ರು ಅದು ಸೂಪರ್ಫಿಷಿಯಲ್ ಅಂತಾನೆ ಅನಿಸ್ತು. ಹೀರೋಯಿನ್ ಸಂಜನಾ ಅವರು, ಅಚ್ಯುತ್ ಅವರು, ಛಾಯಾ ಅವರು, ಹಾಗೆ ಉಳಿದ ಎಲ್ಲರೂ ತಮ್ಮ ಪಾತ್ರಕ್ಕೆ ತಕ್ಕ ಹಾಗೆ ಅಭಿನಯಿಸಿದ್ದಾರೆ. ಇದರ ಹೊರತಾಗಿ ಹೀರೋ ಹೀರೋಯಿನ್ ಮಧ್ಯೆ ಇದ್ದಂತ ಟಾಮ್ ಅಂಡ್ ಜೆರಿ ಫೈಟು, ಆರಂಭದಲ್ಲಿರೋ ಗೋವಾ ಪೋರ್ಷನ್ಸ್ ಸ್ವಲ್ಪ ಚೆಲ್ಲಾಪಿಲ್ಲಿ ಆಗಿದ್ರು ಒಳ್ಳೆ ಮಜಾನೆ ಕೊಟ್ವು. ಹಾಗೇನೆ ಮೋಸ ಹೋಗಿರೋ ಪಾರ್ಟಿಗಳು, ಅವರವರ ಕಥೆಗಳು, ಕೃಷ್ಣನ್ ಹತ್ರ ಸೆಟಲ್ಮೆಂಟ್ ಗೆ ಬಂದಿದ್ದು ಫ್ರೆಶ್ ಆಗೋ ಇತ್ತು, ನಗುನ ಕೂಡ ತರಿಸ್ತು. ಮ್ಯೂಸಿಕ್ ಅಲ್ಲಿ ಅಂತದ್ದೇನ್ ಸ್ಪೆಷಲ್ ಅಂತ ಸಿಗದೆ ಹೋದ್ರು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅನ್ನ ಒಂದೊಳ್ಳೆ ರೀತಿಲೇ ಕೊಟ್ಟಿದ್ದಾರೆ ಚರಣ್ ರಾಜ್ ಅವರು. ಇನ್ನು ಡೈಲಾಗ್ಸ್ ಗಳು ಅಷ್ಟಾಗಿ ನೆನಪಲ್ಲಿ ಉಳಿದೇ ಇದ್ರು ಉಚ್ಚ ಸ್ಥಾನದಲ್ಲಿರೋರು ಉಚ್ಚಲ್ ಮೀನ್ ಹಿಡಿಬಾರ್ದು ಅನ್ನೋ ಪಂಚ್ ಲೈನು ಮತ್ತೆ ಇನ್ನೂ ಹಲವು ತರದ ಒನ್ ಲೈನರ್ಗಳು ಸೂಪರ್ ಆಗಿತ್ತು. ಅಡಿಷನಲ್ ಆಗಿ ವ್ಯಾಲೆಂಟೈನ್ ಇವೆಂಟ್ ಸಾಂಗ್, ಅದರ ಕಾಂಪೋಸಿಷನ್, ಕೊರಿಯೋಗ್ರಫಿ, ಡ್ಯಾನ್ಸ್ ಮೂವ್ಸ್ ಅಂಡ್ ನಂತರದಲ್ಲಿ ಪ್ಲಾನ್ ಮಾಡಿದಂತ ಫೈಟ್ ತುಂಬಾನೇ ಎಫೆಕ್ಟಿವ್ ಆಗಿ ಬಂತು ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್, ಸಿನಿಮಾ ಹೆವಿ ಅಂದ್ರೆ ಹೆವಿ ರೂಟೀನ್ ಆಗಿದೆ. ಇಲ್ಲಿನ ಕಥೆ ಆಗ್ಲಿ ಅಥವಾ ಅದನ್ನ ತಗೊಂಡ್ ಹೋಗಿರೋ ರೀತಿಲೇ ಆಗ್ಲಿ ಹೊಸತನ ಹೊಸದು ಅಂತ ಏನಿರ್ಲೇ ಇಲ್ಲ. ಈವನ್ ರೈಟಿಂಗ್ ಅಲ್ಲೂ ಅಷ್ಟೇ ಹಲವು ಕಡೆ ಇನ್ಕನ್ಸಿಸ್ಟೆನ್ಸಿ ಎದ್ದು ಕಾಣುತ್ತೆ. ಕೃಷ್ಣನ ಪಾತ್ರದ ಸುತ್ತ ಏನೇನ್ ಬರ್ದಿದ್ದಾರೆ, ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡೋ ಪ್ರೊಸೆಸ್ ಅಲ್ಲಿ ಏನೇನ್ ಸೀಕ್ವೆನ್ಸಸ್ ನ ಪ್ಲಾನ್ ಮಾಡಿದಾರೋ ಅದೆಲ್ಲ ಇಷ್ಟ ಆಯ್ತು. ಬಟ್ ಅದರ ಹೊರತಾಗಿ ಮಿಕ್ಕ ಕಡೆಗಳಲ್ಲಿ ವಿರಾಟ್ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಗತ್ತೆ ಬಿಟ್ರೆ ಬರವಣಿಗೆಯಲ್ಲಿ ಸಿನಿಮಾ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಅನ್ಸುತ್ತೆ. ಹಾಗೇನೆ ಫ್ಲಾಶ್ ಬ್ಯಾಕ್ ಎಪಿಸೋಡ್ ನ ಮೇಜರ್ ಟ್ವಿಸ್ಟ್ ಆಗಿ ತೋರ್ಸೋದಕ್ ನೋಡಿದ್ದಾರೆ, ಬಟ್ ಪರ್ಸನಲಿ ಅದು ನನಗೆ ವರ್ಕ್ ಆಗ್ಲೇ ಇಲ್ಲ. ಆ ಭಾಗದಲ್ಲಿರೋ ಕಥೆ, ಎಮೋಷನ್ ಎಲ್ಲ ಒಂಥರ ಅಬ್ರಪ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ಎಮೋಷನಲಿ ಅದು ಕನೆಕ್ಟೇ ಆಗ್ಲಿಲ್ಲ. ಆಲ್ಸೋ ಇಲ್ಲಿನ ರೈಟಿಂಗ್ ಹೇಗಿದೆ ಅಂದ್ರೆ ಯಾವುದೋ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ ಬರ್ಕೊಂಡು ಹೋಗಿದ್ದಾರೆ. ಆ ಭರದಲ್ಲಿ ಸುತ್ತಮುತ್ತ ಇರೋ ವಿಷಯಗಳನ್ನ ಡಲ್ ಹೊಡ್ಸಿದ್ದಾರೆ, ತುಂಬಾನೇ ಡೈಲ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬೇರೆ ಪಾತ್ರಗಳ ಬಗ್ಗೆ ಮತ್ತೆ ಇನ್ನೂ ಕೆಲವೊಂದ್ರ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈನ್ ನ ಕ್ರಿಯೇಟ್ ಮಾಡ್ಕೋತಾರೆ, ಬಟ್ ನಂತರ ಅದಕ್ಕೆ ಪ್ರಾಪರ್ ಕ್ಲೋಸರ್ ನ ಕೊಡೋದಿಲ್ಲ. ಈವನ್ ಹೀರೋ ಕ್ಯಾರೆಕ್ಟರ್ ನ ತಗೊಂಡ್ರು ಅವನಿಗೆ ದುಡ್ಡಿಗಿಂತ ಬೇರೆ ಯಾವ್ದು ಮುಖ್ಯ ಅಲ್ಲ ಅನ್ನೋ ತರ ಹೇಳಿ ಒಂದಷ್ಟು ಪ್ರಿನ್ಸಿಪಲ್ಸ್ ನ ಸೆಟ್ ಮಾಡ್ತಾರೆ. ಅದನ್ನ ಒಂದು ಹಂತದವರೆಗೂ ಮೇಂಟೈನ್ ಮಾಡ್ಕೊಂಡೇ ಬರ್ತಾರೆ. ಬಟ್ ಕೊನೆಯಲ್ಲಿ ಆ ತತ್ವಗಳಿಗೆಲ್ಲ ಬೆಲೆನೇ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತಾರೆ. ಅಂದ್ರೆ ಸಿನಿಮಾದಲ್ಲಿ ನಡೆಯೋ ಸುಮಾರು ವಿಷಯಗಳಿಗೆ ಆ ಟ್ರಾನ್ಸ್ಫಾರ್ಮೇಶನ್ಗೆ ಸ್ಟ್ರಾಂಗ್ ರೀಸನ್ ಅನ್ನೋದು ಸಿಗೋದೇ ಇಲ್ಲ. ಇನ್ನು ಇದರ ಜೊತೆಗೆ ಸ್ಕ್ರೀನ್ ಪ್ಲೇ ಮತ್ತೆ ಪ್ರೆಸೆಂಟೇಷನ್ ಔಟ್ಡೇಟೆಡ್ ಆಗೋಯ್ತು. ಹಾಗೇನೆ ನರೇಶನ್ ಸಾಕಷ್ಟು ಕಡೆ ಬೆಟರ್ ಆಗ್ಬೇಕಾಗಿತ್ತು. ಆಲ್ಸೋ ವ್ಯಾಲೆಂಟೈನ್ ಇವೆಂಟ್ ಅಲ್ಲಿರೋ ಹಾಡನ್ನ ಬಿಟ್ರೆ ಬೇರೆ ಎಲ್ಲಾ ಸ್ಪೀಡ್ ಬ್ರೇಕರ್ ಗಳ ತರನೇ ಇವೆ. ಮಧ್ಯ ಮಧ್ಯ ಬಂದು ಆಗ ಹುಟ್ಟಿರೋ ಇಂಟ್ರೆಸ್ಟ್ ಅನ್ನ ಕೂಡ ಚಿವುಟ್ ಹಾಕ್ಬಿಡ್ತವೆ. ಟೋಟಲ್ ಆಗಿ ಇಟ್ಸ್ ಅನ್ ಆವರೇಜ್ ಟು ಅಬವ್ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ವಿರಾಟ್ ಅವರ ಪ್ರೆಸೆನ್ಸ್, ಪರ್ಫಾರ್ಮೆನ್ಸ್, ಆ ಕ್ಯಾರೆಕ್ಟರ್ ನ ಕಟ್ಟೋದಕ್ಕೆ ಬರ್ದಿರೋ ಎಪಿಸೋಡ್ಗಳು ಅದೆಲ್ಲ ಚೆನ್ನಾಗಿತ್ತು, ಇಷ್ಟನೂ ಆಯ್ತು. ಆದ್ರೆ ಓವರ್ ಆಲ್ ಸಿನಿಮಾದ ಫೌಂಡೇಶನ್, ಬರವಣಿಗೆ ಅನ್ನೋದೇನಿದೆ ಅದು ತುಂಬಾನೇ ವೀಕ್ ಆಗೋಯ್ತು, ಅಷ್ಟು ಹಿಡಿಸ್ಲಿಲ್ಲ. ಗೊತ್ತಿರೋ ಕಥೆ, ಒಂದು ನಾರ್ಮಲ್ ರೂಟೀನ್ ಕಮರ್ಷಿಯಲ್ ಸಿನಿಮಾ ಆದ್ರೂ ಪರವಾಗಿಲ್ಲ, ವಿರಾಟ್ ಅವರಿದ್ರೆ ಸಾಕು ಅನ್ನೋರು ನೀವಾಗಿದ್ರೆ ಖಂಡಿತ ಒಂದು ಸಲ ಹೋಗ್ಬೋದು.
ಆಲ್ಸೋ ಸ್ಟಾರ್ಟಿಂಗ್ ಅಲ್ಲಿ ಬರೋ ಗೋವಾ ಎಪಿಸೋಡ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ಫ್ಯಾಮಿಲಿ ಜೊತೆಗೇನೆ ಆರಾಮಾಗಿ ನೋಡಬಹುದು. ಬಟ್ ಉಳ್ದವ್ರಿಗೆ ಇಲ್ಲಿ ಹೊಸದು ನೋಡ್ಲೇಬೇಕಾಗಿರೋದು ಅಂತ ಏನಿಲ್ಲ, ಹಾಗಾಗಿ ಹೋಗೋದು ಬಿಡೋದು ನಿಮ್ಮಿಷ್ಟ ಅಂತ ಹೇಳ್ತೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಹೇಳಿದ್ನಲ್ಲ, ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.